ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಹತ್ತತ್ರ 3 ವರ್ಷ ಪೂರ್ಣಗೊಳ್ತು. ಈ 3 ವರ್ಷದ ಅವಧಿಯ ಭ್ರಷ್ಟಾಚಾರ, ಬೆಲೆ ಏರಿಕೆ, ದುರಾಡಳಿತ ಇದರ ಕುರಿತಾಗಿರ್ತಕ್ಕಂಥ ಚಾರ್ಜ್ ಶೀಟನ್ನು ಇವತ್ತು ನಾವು ಬಿಡುಗಡೆ ಮಾಡಿದ್ದೇವೆ. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಒಳ್ಳೆಯ ಕಾರಣಕ್ಕೆ ಈ ಸರ್ಕಾರ ಹೆಸರಾಗಿದ್ದು ಅನ್ನೋದು ಹೇಳಲಿಕ್ಕೂ ಸಿಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೇವೆ, ಮುಖ್ಯಮಂತ್ರಿಗಳೇ, ಒಳ್ಳೆಯ ಕಾರಣಕ್ಕೆ ಯಾವತ್ತು ಸುದ್ದಿಯಾಗಿದೆ ನಿಮ್ಮ ಸರ್ಕಾರ ಹೇಳಿ. ಭ್ರಷ್ಟಾಚಾರದ ಕಾರಣಕ್ಕೆ ಸುದ್ದಿ ಆಯಿತು, ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿ ಆಯಿತು, ದರೋಡೆ ಪ್ರಕರಣಗಳು ಸುದ್ದಿ ಆದವು, ಡ್ರಗ್ಸು ಆ ಕಾರಣಕ್ಕೆ ನಿಮ್ಮ ಸರ್ಕಾರ ಸುದ್ದಿ ಆಯಿತು, ರೈತರ ಆತ್ಮಹತ್ಯೆಯಲ್ಲಿ ದೇಶದಲ್ಲಿ 2ನೇ ಸ್ಥಾನ ಕರ್ನಾಟಕಕ್ಕೆ, ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡಿಕೊಂಡ್ರು, ಬಾಣಂತಿ ಮತ್ತು ಹಸುಗೂಸುಗಳ ಸಾವಿನ ಕಾರಣಕ್ಕೆ, ಸರಣಿ ಸಾವಿನ ಕಾರಣಕ್ಕೆ ಬಾಣಂತಿಯರು ಮತ್ತು ಹಸುಗೂಸುಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಣಿ ಸಾವಿನ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿತ್ತು. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸಪ್ಲೈ ಇಲ್ಲ ಅನ್ನೋ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿತ್ತು. ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಆಶಾ ಕಾರ್ಯಕರ್ತರ ಚಳವಳಿ, ಅತಿಥಿ ಉಪನ್ಯಾಸಕರು ನಮಗೆ ಸಂಬಳ ಕೊಡ್ತಾ ಇಲ್ಲ ಅಂಥೇಳಿ ಹೋರಾಟ, ಗುತ್ತಿಗೆ ನೌಕರರ ಹೋರಾಟ, ಹೀಗೆ ಚಳುವಳಿಗಳ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿದೆ. ಕಳೆದ 3 ವರ್ಷದಲ್ಲಿ ಕೆಟ್ಟ ಕಾರಣಕ್ಕೇ ಈ ಸರ್ಕಾರ ಸುದ್ದಿಯಲ್ಲಿದೆ ಹೊರತು ಒಳ್ಳೆಯ ಕಾರಣಕ್ಕೆ ಒಂದು ದಿನವೂ ಸುದ್ದಿಯಲ್ಲಿಲ್ಲ. ಗುಂಡಿಗೆ ಆಹುತಿಯಾದ 100 ಜನ ಬೆಂಗಳೂರಿನಲ್ಲಿ, ರಸ್ತೆ ಗುಂಡಿಗೆನೆ ಬಲಿಯಾದವ್ರ ಸಂಖ್ಯೆ 100. ರಸ್ತೆ ಗುಂಡಿ ಕಾರಣಕ್ಕೆ ಈ ಸರ್ಕಾರ ಸುದ್ದಿಯಲ್ಲಿತ್ತು. ಹೀಗೆ ಪ್ರತಿನಿತ್ಯ ಸರ್ಕಾರ ಸುದ್ದಿಯಲ್ಲಿರೋದು ಕೇವಲ ಕೆಟ್ಟ ಕಾರಣಕ್ಕೆ. ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಒಂದು ದಿನವೂ ಸುದ್ದಿಯಲ್ಲಿರಲಿಲ್ಲ. ನಮ್ಮನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವರು ಭಾಷಣ ಮಾಡ್ತಾ BJPಯವರು ಮಾನಗೆಟ್ಟವರು ಅಂತ ಹೇಳಿದ್ದಾರೆ. ಯಾರು ಮುಖ್ಯಮಂತ್ರಿಗಳೇ ಮಾನಗೆಟ್ಟವರು? ಮೂಢ ಹಗರಣ ಯಾರ ಮೇಲೆ ಬಂತು? ವಾಲ್ಮೀಕಿ ಹಗರಣಕ್ಕೆ ನಿಮ್ಮ ಸರ್ಕಾರದ ಮಂತ್ರಿಯೇ ರಾಜೀನಾಮೆ ಕೊಡಬೇಕಾಯ್ತಲ್ಲ, ಇದು ಮಾನಗೆಟ್ಟ ಕೆಲಸ ಅಲ್ವಾ? ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣವನ್ನು ಅವ್ರಿಗೊಂದು ಚೇರ್ ಬಿಟ್ಕೊಡೋ. ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಆಗಬೇಕಾದ ಹಣವನ್ನು ನಿಮ್ಮ ಒಬ್ಬ ಮಂತ್ರಿ ಹೆಂಡತಿಗೆ ಒಡವೆ ಕೊಡಿಸೋದಕ್ಕೆ, ಬಾರ್ಗಳಿಗೆ ಚುನಾವಣೆಗೆ ಎಣ್ಣೆ ಸಪ್ಲೈ ಮಾಡೋದಕ್ಕೆ ಹಣನ ಬಳಕೆ ಮಾಡೋದಲ್ಲ, ಮರ್ಯಾದೆ ಇದ್ದವ್ರು ಮಾಡೋ ಕೆಲಸನ ಅದು. ನೀವು BJP ಮೇಲೆ 40% ಆರೋಪ ಹೊರಿಸಿ ಅಧಿಕಾರಕ್ಕೆ ಬಂದ್ರಿ. ಗುತ್ತಿಗೆದಾರರು ನಿಮ್ಮ ಸರ್ಕಾರದ ಮೇಲೆ 60% ಗೌರ್ಮೆಂಟು ಅಂತ ಆರೋಪ ಮಾಡಿದಾರಲ್ಲ. ಮರ್ಯಾದೆ ಇದ್ದವರು ಆ ಆರೋಪ ಕೇಳಿಯೂ ಅಧಿಕಾರಕ್ಕೆ ಅಂಟ್ಕೊಳ್ತಾರ? ನಿಮ್ಮ ಅಬ್ಕಾರಿ ಸಚಿವನ ಮೇಲೆ ಬಾರ್ ಮಾಲೀಕರು ಅವರು ಆರೋಪ ಮಾಡಿದ್ರಲ್ಲ, ಮಂತ್ಲಿ ಮಾಮೂಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅಂಥೇಳಿ. CL2ಗಿಷ್ಟು, CL7ಗಿಷ್ಟು, CL9ಗಿಷ್ಟು, CL7 ಅದಕ್ಕಿಷ್ಟು, ಇದೆಲ್ಲ ಆರೋಪ ಬಂತಲ್ಲ. ಇದು ಮರ್ಯಾದೆ ಇದ್ದವರು ಮಾಡೋ ಕೆಲಸನೋ ಮಾನಗೆಟ್ಟವ್ರು ಮಾಡೋ ಕೆಲಸನೋ? ಇಡೀ ಸಂಪುಟದಲ್ಲಿ ಮರ್ಯಾದೆ ಇದ್ದವ್ರು ಯಾರಿದ್ದಾರೆ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ? ಇಡೀ ಸಂಪುಟದಲ್ಲಿ
ಮಾನಗೆಟ್ಟವರು ಇದ್ದಾರೆ ಹೊರತು ಮರ್ಯಾದೆ ಇದ್ದಾರೆ ಯಾರಿದ್ದಾರೆ ಹೇಳಿ? ಮಾನಗೆಟ್ಟ ಕೆಲಸ ಮಾಡ್ಕೊಂಡು ಇರೋರು ಮಂತ್ರಿ ಮಾಡಿಕೊಂಡು 60% ಆರೋಪ ಹೊತ್ಕೊಂಡು ನೀವು ಬಿ ಜೆ ಪಿ ಮೇಲೆ ಮಾನಗೆಟ್ಟ ಬಿ ಜೆ ಪಿ ಅಂತೇಳಿ ಆರೋಪ ಮಾಡ್ತೀರಲ್ಲ. ಇನ್ನು ಸುರ್ಜೇವಾಲಾ ಅವರು AICC ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ, ಅವರು ಬಿ ಜೆ ಪಿನ ಜೇಬುಗಳ್ರು ಅಂತ ಹೇಳಿದ್ದಾರೆ. ನೀವು ಬಿ ಜೆ ಪಿ ಸರ್ಕಾರವನ್ನು ಜೇಬುಗಳ್ರು ಅಂತ ಕರೆಯೋದಾದರೆ ಅದು ಯುದ್ಧದ ಕಾರಣಕ್ಕೆ, ಕೆಲವು ಬೆಲೆ ಏರಿಕೆ ಆಗಿರೋದು ಯುದ್ಧದ ಕಾರಣಕ್ಕೆ, ಅದಕ್ಕೆ ನಮ್ಮನ್ನು ಜೇಬುಗಳ್ರು ಅಂತ ಕರೆದ್ರಿ. ನಿಮ್ಮ ಸರ್ಕಾರ ನಾವು ದರೋಡೆಕೋರ ಸರ್ಕಾರ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ? ಯಾವ್ಯಾವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ನಿಮ್ಮ ಸರ್ಕಾರ ಅನ್ನೋದ್ರ ಪಟ್ಟಿಯನ್ನು ಕೊಡ್ಲ? ನಿಮ್ಮ ಪಟ್ಟಿನ ನಂದಿನಿ ಹಾಲಿನ ಬೆಲೆ ಏರಿಕೆ ಮಾಡಿದ್ರಿ. 2023ಕ್ಕೆ ಮುಂಚೆ 39 ರೂಪಾಯಿ 1 ಲೀಟ್ರ್ ನಂದಿನಿ ಹಾಲಿನ ಬೆಲೆ, ಈಗ 48 ರೂಪಾಯಿ ನಂದಿನಿ ಹಾಲಿನ ಬೆಲೆ. ಪೆಟ್ರೋಲ್ ಮೇಲೆ ಸೆಸ್ ಹಾಕಿದ್ರಿ 3 ರೂಪಾಯಿ, ಡೀಸೆಲ್ ಮೇಲೆ 5 ರೂಪಾಯಿ 8 ಪೈಸೆ ಸೆಸ್ ಹಾಕಿದ್ರಿ. ಕೇಂದ್ರ ಸರ್ಕಾರ ಏರಿಸಿದ್ದಲ್ಲ, ಕೇಂದ್ರ ಸರ್ಕಾರ ತೆರಿಗೆ ಇಳಿಸಿದರೆ ನೀವು ಸೆಸ್ ಹಾಕಿ ಅದರ ಲಾಭ ಜನರಿಗೆ ಸಿಗ್ದಂಗೆ ಮಾಡಿದ್ರಿ. 5 ರೂಪಾಯಿ 8 ಪೈಸೆ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರಿ, 3 ರೂಪಾಯಿನ ಪೆಟ್ರೋಲ್ ಮೇಲೆ ಸೆಸ್ ಹಾಕಿದ್ರಿ. ಬಸ್ ದರ 15% ಹೆಚ್ಚಿಗೆ ಮಾಡಿದ್ರಿ, ಮೆಟ್ರೋ ದರ 50% ಹೆಚ್ಚಿಗೆ ಮಾಡಿದ್ರಿ, ವಿದ್ಯುತ್ ದರ 4 ರೂಪಾಯಿ 1 ಯೂನಿಟಿಗಿದ್ದನ್ನು 5 ರೂಪಾಯಿ 90 ಪೈಸೆ ಮಾಡಿದ್ರಿ. ಆಮೇಲೆ 7 ರೂಪಾಯಿ 24 ಪೈಸೆ ಮಾಡಿದ್ರಿ ಇನ್ನು ಕಮರ್ಷಿಯಲ್ದನ್ನು. ಅಬ್ಕಾರಿ ಸುಂಕ ಪ್ರತಿಶತ 20% ಅಬ್ಕಾರಿ ಸುಂಕವನ್ನು ಏರಿಕೆ ಮಾಡಿದ್ರಿ. ಆಸ್ತಿ ಅಂದರೆ ರಿಜಿಸ್ಟ್ರೇಷನ್ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರಿ. 20 ರೂಪಾಯಿ ಸ್ಟಾಂಪ್ ಪೇಪರೇ ಮಾಯ. 20 ರೂಪಾಯಿ ಸ್ಟಾಂಪ್ ಪೇಪರ್ ಜಾಗಕ್ಕೆ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಸ್ಟಾಂಪ್ ಪೇಪರ್ ತಗೊಳ್ಬೇಕು. ನಮ್ಮ ಚಿನ್ನ ನಾವು ಒತ್ತೆ ಇಡೋದಕ್ಕೆ 0.5% ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. ನಮ್ಮ ಚಿನ್ನ ನಮ್ಮ ಚಿನ್ನ ನಾವು ಒತ್ತೆ ಇಟ್ಟು ಸಾಲ ತಗೊಳ್ಬೇಕು ಅಂದರೆ 0.5% ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. RTC ಬೆಲೆ ಬಿ ಜೆ ಪಿ ಸರ್ಕಾರ ಬರೋಕ್ಕೆ ಮುಂಚೆ ಒಂದು RTCಗೆ 15 ರೂಪಾಯಿ, ಇವತ್ತು 30 ರೂಪಾಯಿ. ಬರ್ತ್ ಸರ್ಟಿಫಿಕೇಟು ಬಿ ಜೆ ಪಿ ಸರ್ಕಾರ ಇದ್ದಾಗ 5 ರೂಪಾಯಿ ಬರ್ತ್ ಸರ್ಟಿಫಿಕೇಟು, ಇವತ್ತು 50 ರೂಪಾಯಿ. ಡೆತ್ ಸರ್ಟಿಫಿಕೇಟು ಮುಂಚೆ 5 ರೂಪಾಯಿ ಇದ್ದರೆ ಈಗ 50 ರೂಪಾಯಿ. ಇಷ್ಟು ಮಾತ್ರ ಅಲ್ಲ, ಹೊರ ರೋಗಿಗಳು ಏನು OPD ಏನು ಹೇಳ್ತಾರೆ, OPD ಸ್ಲಿಪ್ ತಗೋತಾರಲ್ಲ, ಅದಕ್ಕೂ ದುಡ್ಡು ಕೊಡಬೇಕು. ಸ್ಕ್ಯಾನಿಂಗಿಗೆ ದುಡ್ಡು ಕೊಡಬೇಕು. ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕು ರೈತ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ 20,000 ಕಟ್ಟಿದ್ರೆ ಸಾಕಿತ್ತು. ಈಗ 3 ಲಕ್ಷ 4 ಲಕ್ಷ. ಒಂದು ಕಂಬಕ್ಕೆ 15,000 ರೂಪಾಯಿ. ಇದು ನಿಮ್ಮ ಸರ್ಕಾರದ ಒಂದು ಶಾಂಪಲ್ಲು. ನಾನು ಹೇಳಿದ್ದೇನೆಂದರೆ ಇದು ನಿಮ್ಮ ಸರ್ಕಾರದ ಶಾಂಪಲ್ಲು. ಕಸದ ದರ ಏರಿಕೆ ಮಾಡಿದ್ರಿ, ಎಲ್ಲ ದರವನ್ನು ಏರಿಕೆ ಮಾಡಿದಿರಿ. ಮತ್ತು ಇನ್ನೊಂದು ಹೇಳಿದಿರಿ, ನಾನು ಸಾಲ ರಾಮಯ್ಯ ಅಲ್ಲ, ನಾನು ಅನ್ನದ ರಾಮಯ್ಯ. ಖಾಲಿ ಡಬ್ಬ ಯಾವಾಗಲೂ ಸೌಂಡ್ ಮಾಡುತ್ತೆ. ಮೋದಿಜಿ 5 kg ಅಕ್ಕಿ ನಮ್ಮ ರಾಜ್ಯದ 84 ಲಕ್ಷ ಕುಟುಂಬಗಳಿಗೆ ಪ್ರತಿ ತಿಂಗಳು ಕೊಡ್ತಾರೆ. ಯಾವತ್ತೂ ನಾನು ಕೊಟ್ಟೆ ಅಂತ ಹೇಳಲಿಲ್ಲ. 5 ಲಕ್ಷ ರೂಪಾಯಿವರೆಗೂ ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ಚಿಕಿತ್ಸೆ ತಗೊಳ್ಳೋದಕ್ಕೆ ನೆರವಾಗಿದ್ದಾರೆ. ನಾನು ಕೊಟ್ಟೆ ಅಂತ ಹೇಳಲಿಲ್ಲ. ನೀವು ನಾನು ಕೊಟ್ಟೆ ಅಂತ ನೀವು ಹೇಳ್ತೀರಿ. ನಾನು ಸಾಲದ ರಾಮಯ್ಯ ಅಲ್ಲ ಅಂತ ಹೇಳಿದಿರಿ. ನಮ್ಮ ಅಂಕಿಅಂಶಗಳು ಹೇಳ್ತವೆ, ನೀವು ಬರೋದಕ್ಕೆ ಮುಂಚೆ ನಮ್ಮ ಸಾಲ ಎಷ್ಟಿತ್ತು, ನೀವು ಬಂದ ಮೇಲೆ ನಮ್ಮ ಸಾಲ ಎಷ್ಟಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಬ್ಬರೇ ಕಳೆದ 30 ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದರು? JH ಪಟೇಲ್ರು ಮುಖ್ಯಮಂತ್ರಿ ಆಗಿದ್ದರು, SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಸಿದ್ದರಾಮಯ್ಯನವರು
ಬೊಮ್ಮಾಯಿ ಅವರು ಇಷ್ಟು ಜನ ಮುಖ್ಯಮಂತ್ರಿ ಆಗಿದ್ದರು. ಇಷ್ಟೂ ಜನರು ಮಾಡಿದ ಸಾಲ ಒಂದು ತೂಕ ಆದರೆ ಸಿದ್ದರಾಮಯ್ಯನವ್ರ ಸಾಲವೇ ಒಂದು ತೂಕ. ಅವರೆಲ್ಲರೂ ಸೇರಿ 23 ವರ್ಷ ಆಡಳಿತ ನಡೆಸಿದರೆ, ನೀವು 8 ವರ್ಷ ಆಡಳಿತ ನಡೆಸಿದ್ರಿ. ನೀವು ಪ್ರತಿಶತ 52% ಸಾಲ ಮಾಡಿದ್ದೀರಿ. ಇವತ್ತು ನಮ್ಮ ರಾಜ್ಯದ ಒಟ್ಟು ಸಾಲ 8,32,000 ಕೋಟಿ. ಅದರೊಳಗಡೆ ಸಿದ್ದರಾಮಯ್ಯನವರು ಒಬ್ಬರೇ ಮಾಡಿರೋ ಸಾಲ 4,36,000 ಕೋಟಿ. ಒಬ್ಬರ ಕಾಲಾವಧಿಯಲ್ಲಿ. ಹೇಳಿ, ನಿಮ್ಮನ್ನು ಸಾಲದ ರಾಮಯ್ಯ ಅಂತ ಕರೀದಲ್ಲ, ಏನಂತ ಕರಿಬೇಕು ಹೇಳಿ? ಜೆ.ಎಚ್. ಪಟೇಲ್ರು, ಎಸ್.ಎಂ. ಕೃಷ್ಣ ಅವರು, ಯಡಿಯೂರಪ್ಪನವರು, ಧರ್ಮಸಿಂಗ್ ಅವರು, ಕುಮಾರಸ್ವಾಮಿಯವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು, ಇವರೆಲ್ಲರೂ ಒಂದು ಕಡೆ ಕೂರಿಸಿ ಅವರು ಮಾಡಿರೋ ಸಾಲ ಮತ್ತು ನೀವು ಮಾಡಿರೋ ಸಾಲ ಪಟ್ಟಿ ಮಾಡಿದ್ರೆ ನಿಮ್ಮ ಸಾಲ ಅವರೆಲ್ಲರಿಗಿಂತ ಜಾಸ್ತಿ. ನೀವೇ ತೀರ್ಸೋಗ್ತೀರಾ? ಅಪ್ಪನೇ ತೀರ್ಸೋಗಲ್ಲ. ನೀವೇ ಹೇಳ್ತೀರಲ್ಲ, ನಿಮ್ಮದೇ ಭಾಷೆಯಲ್ಲಿ ಹೇಳೋದಾದರೆ ನಿಮ್ಮ ಅಪ್ಪನ ಹಣೆ, ನೀವು ಸಾಲ ತೀರಿಸೋಗಲ್ಲ. ಹೇಳಿ, ನಾನು ನಮ್ಮ ಅಪ್ಪನಿಗೆ ಅನ್ನೋದು ಹೇಳಿ, ನಾನು ಇಳಿಬೇಕಾದ್ರೆ ಸಾಲ ತೀರಿಸೋಗ್ತೀನಿ ಅಂತ ಹೇಳ್ತೀರಾ ನೀವು? ಹೇಳ್ತಾರಲ್ಲ ಬೇರೆಯವರಿಗೆ ಅವರು ಡ್ಯಾಶ್ 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 ಅಂಥೇಳಿ. ನಾನು ನಮ್ಮ ಅಪ್ಪನಿಗೆ ನಾನು ಕರ್ನಾಟಕ ಸರ್ಕಾರದ ಸಾಲ ತೀರಿಸಿ ಹೋಗಿ ನಾನು ಸಾಲದ ರಾಮಯ್ಯ ಅಲ್ಲ, ನಾನು ಸಿದ್ದರಾಮಯ್ಯ ಅಂತ ಮೀಸೆ ತಿರುವಿ ನಾವು ಚಪ್ಪಾಳೆ ಹೊಡಿತೀವಿ. ತಿರುತ್ತೀರಾ ನೀವು? ನೀವು ಈ ರೀತಿ ಸಾಲ ಮಾಡಿ ನಮ್ಮನ್ನು ಹೇಳ್ತಾ ಇದ್ದೀರಿ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಸರ್ಕಾರ ಹಗಲು ದರೋಡೆಯ ಸರ್ಕಾರ. ನಿಮ್ಮ ಸರ್ಕಾರದ ಅವಧಿಯಲ್ಲಿ ದರೋಡೆಕೋರರಿಗೂ ಲೈಸೆನ್ಸ್ ಸಿಕ್ಬಿಟ್ಟಿದೆ, ಫ್ರೀ ಲೈಸೆನ್ಸ್. ATM ಲೂಟಿ, ಬ್ಯಾಂಕ್ ದರೋಡೆ, ಹಗಲೊತ್ತು ನಡೆದಿದ್ದು. ಇನ್ನು ರಾತ್ರಿ ಹೊತ್ತಲ್ಲ. ಹಿಂದೆಲ್ಲ ದರೋಡೆಕೋರರು ಅಂದರೆ ರಾತ್ರಿ ಬರ್ತಾರೆ ಅಂತ ಕಾಯ್ತಿದ್ರು, ಈಗ ಹಗಲೇ ದರೋಡೆ ಮಾಡ್ತಾರೆ. ಹಿಂದೆ ದರೋಡೆಕೋರರು ಮುಸುಗುದಾರಿಗಳಾಗಿರ್ತಿದ್ರು, ಈಗ ದರೋಡೆ ಮಾಡೋರೆಲ್ಲ ಸೂಟು ಬೂಟು ಹಾಕ್ಕೊಂಡು ಕೋಟ್ ಹಾಕ್ಕೊಂಡೇ ಬಂದು ದರೋಡೆ ಮಾಡ್ತಾರೆ. ಹೀಗಾಗಿ ನಿಮ್ಮ ಸರ್ಕಾರ ದರೋಡೆಕೋರ ಸರ್ಕಾರ. SCP TSP ಅದರ ಅನುದಾನದ ದುರ್ಬಳಕೆ ನೀವು ಮಾಡ್ಕೊಂಡಿಲ್ವಾ? ಮಾಡ್ಕೊಂಡಿದ್ದೀರಾ ಇಲ್ಲವ ಹೇಳಿ? ಮಾಡ್ಕೊಳ್ಳೋದೇ ಇದ್ರೆ ಗ್ಯಾರಂಟಿಗೆ ಯಾಕೆ ಬಳಕೆ ಮಾಡ್ಕೊಂಡ್ರಿ? ಅದು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ದಾವಣಗೆರೆಯಲ್ಲಿ ಡ್ರಗ್ಸ್ ದಂಧೆನಲ್ಲಿ ಕೆಲವ್ರನ್ನ ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಮಾಡಿದ ಕಾರಣಕ್ಕೆ SP ಎತ್ತಂಗಡಿ ಏನು BJP ಅವರು ಸಿಗಾಕೊಂಡವರು ಡ್ರಗ್ಸ್ ದಂಧೆನಲ್ಲಿ. ಬೆಳಗ್ಗೆ ಗುಡ್ ಮಾರ್ನಿಂಗು, ಸಾಯಂಕಾಲ ಗುಡ್ ನೈಟು ನಮಗೆ ಹೇಳ್ತಿದ್ದವರಲ್ಲ. ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದವರು, ಗುಡ್ ನೈಟ್ ಹೇಳ್ತಿದ್ದವರು ಡ್ರಗ್ಸ್ ದಂಧೆಯಲ್ಲಿ ಸಿಗಾಕೊಂಡವರು. ಏನು ಹೇಳ್ತೀರಿ ಇದ್ರ ಬಗ್ಗೆ? ಏನು ಹೇಳ್ತೀರಿ ಹೇಳಿ ನೀವು? ಕಳೆದ 3 ವರ್ಷಗಳಲ್ಲಿ ಕುರ್ಚಿ ಕಾರಣಕ್ಕೆ ನಿಮ್ಮ ಸರ್ಕಾರ ಸುದ್ದಿಯಲ್ಲಿದೆ. ಮಾತು ಕೊಟ್ಟಿದ್ರು, ಮಾತು ಕೊಟ್ಟಿಲ್ಲ. ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ, ರಾಜೀನಾಮೆ ಕೊಡಲ್ಲ. ಇದನ್ನು ಬಿಟ್ಟರೆ ಬೇರೆ ಯಾವ ಕಾರಣಕ್ಕೆ ಸುದ್ದಿಯಲ್ಲಿದೆ ಹೇಳಿ ನೀವು? ಈ ರೀತಿ ಸುದ್ದಿಯಲ್ಲಿ ಕೆಟ್ಟ ಕಾರಣಕ್ಕಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಅನ್ನೋದು ಗೌರವತರ ಸಂಗತಿನ ಮಾನ್ಯ ಮುಖ್ಯಮಂತ್ರಿಗಳೇ. ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಸರಬರಾಜಿಲ್ಲ, ಪೋಸ್ಟ್ ಮಾರ್ಟಮಿಗೂ ಲಂಚ, ಹೆಣ ತಗೊಂಡೋಗೋಕ್ಕೂ ಹಣ ಕೊಡಬೇಕು ಅನ್ನೋದೆಲ್ಲ ಮಾಧ್ಯಮಗಳು ಮಾಡಿದ ಸುದ್ದಿ. ಹೆಣ ತಗೊಂಡೋಗೋದಕ್ಕೂ ನಿಮ್ಮ ಸರ್ಕಾರದಲ್ಲಿ ಹಣ ಕೊಡಬೇಕು. ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿಸಿದ್ರಿ. ಇದು ಯಾವುದು ಕೂಡ ಒಳ್ಳೆಯ ಕಾರಣಕ್ಕೆ ನಿಮ್ಮ ಸರ್ಕಾರ ಸುದ್ದಿಯಲ್ಲಿಲ್ಲ. ಗುತ್ತಿಗೆದಾರರ ಬಿಲ್ಲು 38,000 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಿ. ನಿಮ್ಮ ಖಜಾನೆ ತುಂಬಿ ತುಳುಕ್ತಾ ಇದೆ. ಗುತ್ತಿಗೆದಾರರಿಗೆ ಯಾಕೆ ಬಾಕಿ ಕೊಟ್ಟಿಲ್ಲ? 6 ತಿಂಗಳು 8 ತಿಂಗಳು ಕಾಂಟ್ರಾಕ್ಟ್ ಲೇಬರ್ಸ್ದು ಸಂಬಳ ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ಸರ್ಕಾರ ಒಳ್ಳೆಯ ಕಾರಣಕ್ಕೆ ಸುದ್ದಿಲಿಲ್ಲ. ನಿಮ್ಮ ಸರ್ಕಾರ ನೀವೇನು ಆರೋಪ ಮಾಡ್ತೀರಿ, BJP ಪಿಕ್ ಪ್ಯಾಕೆಟ್ ಗೌರ್ಮೆಂಟ್ ಅಂಥೇಳಿ. BJP ಗೌರ್ಮೆಂಟ್ ಪಿಕ್ ಪ್ಯಾಕೆಟ್ ಅಲ್ಲ, ನಿಮ್ಮದು ಹಗಲು ದರೋಡೆ ಮಾಡ್ತಿರುವಂಥ ಸರ್ಕಾರ. ಈ ಎಲ್ಲ ಆರೋಪಗಳನ್ನು ಕುರಿತಾಗಿ ನಾವು ಚಾರ್ಜ್ ಶೀಟ್ನ ರಿಲೀಸ್ ಮಾಡಿದ್ದೀವಿ. ನನಗೆ ವಿಶ್ವಾಸ ಇದೆ
ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಸರ್ಕಾರಕ್ಕೆ ಬಿಸಿ ಮುಡಿಸೋದಕ್ಕೆ ಮತ ಹಾಕ್ತಾರೆ. ಇಲ್ಲಿ ಯಾವುದೇ ಪಕ್ಷ ಗೆಲ್ಲೋದು ಸೋಲೋದ್ರಿಂದ ಸರ್ಕಾರದ ಮೇಲೆ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ನಾವು ಏನು ಮಾಡಿದ್ರೂ ನಡೆಯುತ್ತೆ, ನಾವು ಮಾಡಿದ್ದೇ ಸರಿ ಅನ್ನುವಂಥ ಮನೋಭಾವನೆಗೆ ಒಂದು ಸಂದೇಶವನ್ನು ಈ ಚುನಾವಣೆ ಕೊಡಬೇಕು. ಆ ರೀತಿ ಕೊಡುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ಹಣ ಇದ್ದರೂ ಸಾಕು, ಏನು ಮಾಡಿದ್ರೂ ದಕ್ಕಿಸ್ಕೊಳ್ಬೋದು ಅನ್ನುವಂಥ ಮನಸ್ಥಿತಿಗೆ ಜನ ಚುರುಕು ಮುಟ್ಟಿಸ್ತಾರೆ ಅನ್ನುವಂಥದ್ದು ನನಗೆ ವಿಶ್ವಾಸ ಇದೆ. ಆ ಕಾರಣಕ್ಕೆ ಬದಲಾವಣೆಯನ್ನು ಜನ ಬಯಸಿದ್ದಾರೆ. ನಮ್ಮ ಆರೋಪ ಪಟ್ಟಿ ಈ ಸರ್ಕಾರದ ಕಳೆದ 3 ವರ್ಷಗಳ ಆಡಳಿತ ವೈಫಲ್ಯಗಳನ್ನು ಕುರಿತಾಗಿರ್ತಕ್ಕಂಥ ನಮ್ಮ ಆರೋಪ ಪಟ್ಟಿ ಆಗಾಗ ಮಾಧ್ಯಮಗಳು ಸುದ್ದಿ ಮಾಡಿದಂಥ ಸುದ್ದಿಯನ್ನೇ ಆಧರಿಸಿ ಆರೋಪ ಪಟ್ಟಿಯನ್ನು ತಯಾರಿಸಿದ್ದೇವೆ. ಈ ಎಲ್ಲ ಚರ್ಚೆ ಜನಮಾನಸದಲ್ಲಿ ಆಗ್ತಿರುವಂಥ ವಿಚಾರವನ್ನು ಮುಂದಿಟ್ಟುಕೊಂಡೇ ಈ ಆರೋಪ ಪಟ್ಟಿಯನ್ನು ತಯಾರಿಸಿದ್ದೇವೆ. ಈ ಆರೋಪ ಪಟ್ಟಿ ನಿಮ್ಮ ಸರ್ಕಾರ, ನೀವು ಹೇಳ್ತಿರಲ್ಲ ಮಾನ ಮರ್ಯಾದೆ ಇದೆಯಾ ಅಂತ, ಅದು ನಿಮಗೆ ಕೇಳ್ಕೊಳ್ಳಿ. ಮಾನ ಮರ್ಯಾದೆ ಇದ್ದವರು ಇಷ್ಟೆಲ್ಲ ಕೆಟ್ಟ ಕೆಲಸನ ಮಾಡಿ ಅಧಿಕಾರಕ್ಕೆ ಅಂಟ್ಕೊಳ್ಳಲ್ಲ. ಹಾಗಾಗಿ ಮಾನ ಮರ್ಯಾದೆ ಇದೆಯಾ ಅನ್ನೋದು ಅದು ನಿಮಗೆ ಅಪ್ಲೈ ಆಗುತ್ತೆ. ನೀವು ಕೇಳ್ಕೊಳ್ಳಿ, ನಿಮಗೆ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಗ್ಯಾರಂಟಿ ವಿಷಯ ನಾನು ಚರ್ಚೆ ಮಾಡಲಿಲ್ಲ. ಸದನದಲ್ಲೇ ಆರೋಪ ಬಂತು ಹೈದರಾಲಿ ಲೆಕ್ಕದ ಬಗ್ಗೆ. 2 ತಿಂಗಳು ದುಡ್ಡೇ ಮಾಯ. ಎಲ್ಲೋಯ್ತು ದುಡ್ಡು? ಹಣಕಾಸು ಹೊಣೆ ಹೊತ್ತಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಲಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಉತ್ತರ ಕೊಡಲಿಲ್ಲ. ಎಲ್ಲೋಯ್ತು 2 ತಿಂಗಳು ದುಡ್ಡು? ಫಸ್ಟ್ ನಿರಾಕರಿಸಿದ್ರು, ಆಮೇಲೆ ಸಾಕ್ಷಿ ಸಮೇತ ಸಾಬೀತುಪಡಿಸಿದ್ಮೇಲೆ ಕ್ಷಮೆಯಾಚನೆ ಮಾಡಿದ್ರು. ಎಲ್ಲೋಯ್ತು 2 ತಿಂಗಳು ದುಡ್ಡು? ಯಾರು ನುಂಗಿದವರು ಯಾರು? ಬಡವರ ಗ್ಯಾರಂಟಿ ಹಣವನ್ನು ಬಡವರ ಹೆಸರಿನಲ್ಲಿ ನುಂಗಿದವರು ಯಾರು? ನೀವೇ ನುಂಗಿರಬೇಕು. ಬಸ್ಸು ತಳ್ಳು ಮಾಡಲಾಗಿದ್ದಾವೆ, ಹಳ್ಳಿಗಳ ಬಸ್ಸೇ ಕ್ಯಾನ್ಸಲ್ ಆಗಿದ್ದಾವೆ. ಗ್ಯಾರಂಟಿ ಕೊಟ್ಟಿದ್ರೆ 1.5 ಡಜನ್ ಮಂತ್ರಿಗಳು ಒಂದೊಂದು ಕ್ಷೇತ್ರದಲ್ಲಿ ಬಂದು ಕೂತ್ಕೊಂಡು ಬಿಸಿಲಲ್ಲಿ ಬೆವರೋರ್ಸ್ಕೊಳ್ಳೋ ಅವಶ್ಯಕತೆನೇ ಬರ್ತಿರಲಿಲ್ಲ. ಗ್ಯಾರಂಟಿ ಜನಮಾನಸದಲ್ಲಿ ಸಂತೋಷವನ್ನು ನಿರ್ಮಾಣ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಬೆವರು ಯಾಕೆ ಒರೆಸ್ಕೋಬೇಕಿತ್ತು? ಇಲ್ಲಿ ಬಂದು ಇಲ್ಲಿ ಬೆವರಿಳಿಸೋ ಅವಶ್ಯಕತೆನೇ ಇರಲಿಲ್ಲ. ನೋಡಿ, ಯುದ್ಧ ನೀತಿ ಬೇರೆ ಇರುತ್ತೆ. ನೀವು ಅದೇ ಕಾರಣಕ್ಕೆ ಗೆಲ್ತೀರಿ ಅಂತ ನೀವು ವಿಶ್ವಾಸದಿಂದ ಹೊರಟಾಗ ನಿಮ್ಮ ಅಸ್ತ್ರವನ್ನು ನಿಶಸ್ತ್ರಗೊಳಿಸಬೇಕು. ನಿಶಸ್ತ್ರಗೊಳಿಸೋ ಕೆಲಸ ಮಾಡಿದ್ದೀವಿ. ಆದರೆ ಅದೇ ಫಲ ಕೊಡುತ್ತೆ ಅನ್ನೋದಾಗಿದ್ದರೆ ನೀವ್ಯಾಕೆ ಬೆವರು ಸುರಿಸ್ಕೋಬೇಕು? ನೀವು ಬೆವರು ಸುರಿಸ್ಕೋತಾ ಇದ್ದೀರಿ ಇಲ್ಲಿ ಬಂದು ಅಂತಂದರೆ ಅದರ ಸಂದೇಶ ಏನು ಅಂದರೆ ಜನ ನಿಮ್ಮ ವಿರುದ್ಧ ಇದ್ದಾರೆ, ಜನ ಪಾಠ ಕಲಿಸೋದು ತಯಾರಾಗಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.